ನಮ್ಮೂರಿಂದ ಗಣಪತಿ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಮೋಲ್ಡಿಂಗ್ ಗಣಪತಿ ಆಗಲಿ ಅಚ್ಚಾಗಲಿ ಇದು ಯಾವುದೇ ರೀತಿನ ಬಳಸಲ್ಲ. ಅಂದರೆ ನಾವೇ ಸ್ವತಃ ಮಣ್ಣು ತಂದು ಜಪ್ಪಿ ಅದನ್ನು ಹದ ಮಾಡಿ ಅದನ್ನು ಕೈಯಲ್ಲೇ ಮಾಡೋದು ಗಣಪತಿನ. ಯಾವುದು ಅಚ್ಚಾಗಲಿ ಇಲ್ಲ ಮೋಲ್ಡಿಂಗ್ ಆಗಲಿ POP ಆಗಲಿ ಅದು ಯಾವ ರೀತಿನೂ ಮಾಡಲ್ಲ. ನಾವು ಪರಿಸರ ಸ್ನೇಹಿ ಗಣಪತಿನೇ ಇಷ್ಟು ವರ್ಷದಿಂದ ಮಾಡ್ತಿರೋದು, ಇವಾಗಲೂ ಮಾಡೋದು ಅದೇ, ಮುಂದೂ ಮಾಡೋದು ಅದನ್ನೇ. ನಾವು ಅದು ಹೌದೌದು, ಪರಿಸರ ಸ್ನೇಹಿ ಗಣಪತಿನೇ ನಾವು ಮಾಡ್ತಾ ಇರೋದು. ಆ ರೀತಿ ಗಣಪತಿನೇ ಇಷ್ಟು ವರ್ಷದಿಂದ ಮಾಡ್ಕೊ ಬಂದಿದ್ದೋದೇ, ಇವಾಗ ನಡೆಸ್ತಾ ಇರೋದು ಅದನ್ನೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ಸೇಫ್ ವ್ಲಾಗ್ಸ್ ಕನ್ನಡ. ನೀವು ಆಲ್ರೆಡಿ ಟೀಸರಲ್ಲಿ ನೋಡಿರೋ ಹಾಗೆ ನಾನು ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಿರುವಾಗ ಇಲ್ಲಿ ಜನ ಎಲ್ಲ ನಿಂತಿದ್ರು. ಆಮೇಲೆ ನನಗೆ ಗೊತ್ತಾಗಿದ್ದು ಇವರೆಲ್ಲ ಗಣೇಶ ಹಬ್ಬಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಈ ವಿಡಿಯೋದಲ್ಲಿ ನಾವು ನಮ್ಮೂರಿನ ಜನ ಹೇಗೆ ಗಣೇಶ ಹಬ್ಬನ ಆಚರಿಸ್ತಾರೆ, ಗಣೇಶನ ಎಷ್ಟು ದಿನ ಕೂರಿಸ್ತಾರೆ ಮತ್ತು ಏನೇನು ಫಂಕ್ಷನ್ಗಳು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಜಾಸ್ತಿ ಏನು ಮಾತಾಡೋದು ಬೇಡ, ವಿಡಿಯೋದಲ್ಲೇ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ರಾಮೇಶ್ವರ ಗಜಾನನ ಸೇವಾ ಸಮಿತಿಯು ನಮ್ಮ ಒಂದು ಸಂಸ್ಥೆಯು ಇದಾಗಿ ಈಗಾಗಲೇ 33 ವರ್ಷಗಳಾಗಿದೆ. ಇದು 34ನೇ ವರ್ಷದ ಗಜಾನ ಉತ್ಸವವನ್ನು ಮಾಡ್ತಿದ್ದೀವಿ. ನಾನು 7 ವರ್ಷಗಳ ಕಾಲ ಸತತವಾಗಿ ಅಧ್ಯಕ್ಷನಾಗಿ ಊರಿನ ಸಮಸ್ತ ಎಲ್ಲರೂ ಸಾರ್ವಜನಿಕರು ಹಾಗೂ ನನ್ನ ಸ್ನೇಹಿತರು ಇನ್ನೊಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಅದೇನೆಂದರೆ ವಿಘ್ನೇಶ್ವರನ ತಯಾರು ಮಾಡೋದು, ವಿಗ್ರಹ ಕಲಾಕಾರನಾಗಿ ಹಬ್ಬ ಆಚರಿಸ್ತೀರಲ್ಲ, ಈ ಗಣೇಶನ ಬೇರೆ ಕಡೆಯಿಂದ ನೀವು ತೊಗೊಂಡ್ಬರ್ತೀರಾ ಅಥವಾ ಸ್ವತಃ ನೀವೇ ತಯಾರಿಸ್ತೀರಾ? ಗಣೇಶ ವಿಗ್ರಹವನ್ನು ಮೊದಲು ಬೇರೆ ಕಡೆಯಿಂದ ತರ್ತಿದ್ರು. ಒಂದು 2 ವರ್ಷ ಬೇರೆ ಕಡೆಯಿಂದ ತಂದರು. ಆ ನಂತರದಿಂದ ಇಲ್ಲಿಯವರೆಗೂ ಗಣೇಶನ ವಿಗ್ರಹವನ್ನು ನಾವೇ ಸ್ವತಃವಾಗಿ ಇಲ್ಲಿ ಮಾಡುತ್ತೇವೆ. ಗಣೇಶ ಮಾಡಕ್ಕೆ ಮಣ್ಣನ್ನು ನೀವು ಬೇರೆ ಕಡೆಯಿಂದ ಕೊಂಡ್ಕೊಂಡು ಬರ್ತೀರಾ ಅಥವಾ ಈ ಮಣ್ಣು ಎಲ್ಲಿ ಸಿಗುತ್ತೆ? ಈ ಮಣ್ಣನ್ನು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾವು ಹರಿಯೋ ನೀರಲ್ಲಿ, ಅಂದರೆ ಎಲ್ಲ ಮಣ್ಣು ಗಣಪತಿ ವಿಗ್ರಹ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಾವು ಹರಿಯೋ ಮಣ್ಣಲ್ಲಿ ಇದಕ್ಕೆ ಬೇಕಾಗಿದ್ದ ಮಣ್ಣು, ಅಂದರೆ ಇದು ಕುಂಬಾರ ಮಣ್ಣು ಅಂತ ಹೇಳ್ತಾರೆ. ಈಗ ಹಿಂದಿನ ಕಾಲದಲ್ಲಿ ಮಡಕೆ ಗಡಿಗೆ ಏನು ಮಾಡ್ತಿದ್ರು ಅದೇ ರೀತಿ ಮಣ್ಣನ್ನು ತಂದು ಹೊಳೆಯಿಂದ ತರಬೇಕಾದ್ರೆ ಅದು ಗಣಪತಿ ಮಾಡೋಕ್ಕೆ ಬರಲ್ಲ, ಆ ರೀತಿ ಇರುತ್ತೆ ಮಣ್ಣು. ಆ ಮಣ್ಣು ನಾವು ತಂದು ಇಲ್ಲಿ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ಹದ ಮಾಡಿ ಒಣಗಿಸಿ ಅದನ್ನು ಫುಲ್ಲು ನಾವು ಬೇಕಾಗಿದ್ದ ಟೈಮ್ಗೆ ಹದ ಮಾಡ್ಕೊಂಡು ಅದರಿಂದ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಇದು ಏನು ವಿಶೇಷತೆ ಅಂದರೆ, ನಮ್ಮಲ್ಲಿ ಎಷ್ಟು ದಿನ ಗಣಪತಿ ಇಡ್ತೀವೋ ಅಷ್ಟು ದಿನ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತೀವಿ. ಅದು ನಮ್ಮಲ್ಲಿ ಒಂದು ಒಳ್ಳೆ ವಿಶೇಷತೆ ಅಂತ ಹೇಳ್ಬೋದು. ನಾವು ದಿನೂ ಅಷ್ಟೇ ಒಗ್ಗಟ್ಟಾಗಿ ಹುಡುಗರು ಒಟ್ಟಿಗೆ ಇರ್ತೀವಿ. ಹುಲಿಯಾಸ, DJ ಮತ್ತೆ ನಾಸಿಕ್ ಬ್ಯಾಂಡು ಎಲ್ಲದೂ ಇರುತ್ತೆ. ಮತ್ತೆ ಪ್ರತಿದಿನನೂ ಮಕ್ಕಳಿಂದ ಡ್ಯಾನ್ಸು ಅದೆಲ್ಲ ಇರುತ್ತೆ. ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಪ್ರತಿ ವರ್ಷದಂಗೆ ಗಣಪತಿ ಹಬ್ಬದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಒಂದು 10ರಿಂದ 15 ದಿನ ಮುಂಚಿತವಾಗಿ ಒಂದು 20ರಿಂದ 30 ಜನ ಹುಡುಗರು ಎಲ್ಲ ಒಟ್ಟಾಗಿ ಪ್ರತಿಯೊಂದು ಕೆಲಸ ಒಟ್ಟಿಗೆ ಮಾಡ್ತಾರೆ. ಗಣಪತಿ ಪ್ರತಿಷ್ಠಾಪನೆ ಆಗಿದ್ದ ದಿನದಿಂದ ವಿಸರ್ಜನೆ ಆಗೋ ದಿನ ತನಕ ಪ್ರತಿಯೊಬ್ಬ ಹುಡುಗರು ಇಲ್ಲೇ ಗಣಪತಿ ಕಾಯೋದಾಗಿರ್ಬೋದು, ರಾತ್ರಿ ಮಲಗೋದಾಗಿರ್ಬೋದು, ಪ್ರತಿಯೊಂದು ಎಲ್ಲಾ ಹುಡುಗರು ಜವಾಬ್ದಾರಿಯಿಂದ ನಿಂತು ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಹುಡುಗರು. ನಮ್ಮ ಗಣಪತಿ ಹಬ್ಬ ಇನ್ನೂ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪ್ರತಿಯೊಬ್ಬರು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಸುಮಾರು ನಾವು ಪ್ರತಿಷ್ಠಾಪನೆ ಮಾಡಿದ ದಿನದಿಂದ ವಿಸರ್ಜನೆ ಮಾಡುವ ದಿನದ ತನಕ ಸುಮಾರು ಒಂದು 25ರಿಂದ 30 ಜನ ನಮ್ಮೆಲ್ಲ ಕಮಿಟಿಯ ಸದಸ್ಯರು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಇಲ್ಲೇ ಗಣಪತಿ ನಾವು ಕಾಯೋದಾಗಿರ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕನು ರಾತ್ರಿ ಸ್ಟೇ ಮಾಡೋ ಸಮೇತ ನಾವು ಗಣಪತಿ ಜೊತೆಗೆ ಮಲಗಿರ್ತೀವಿ. ಅಂದ್ರೆ ಯಾವುದೇ ರೀತಿ ವಿಘ್ನ ವಿನಾಯಕನಿಗೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಮ್ಮ ಸ್ನೇಹಿತರು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆ ವಿಚಾರ ನಮಗೆ ತುಂಬಾ ಖುಷಿ ಇದೆ. ಮತ್ತೆ ಗಣೇಶ ಹಬ್ಬ ಬರೋಕ್ಕಿಂತ ಸ್ವಲ್ಪ ದಿನ ಬಾಕಿ ಇರೋದ್ರಿಂದ ನಿಮ್ಗೆ ಯಾವ ಥರ ಫೀಲ್ ಆಗ್ತದೆ? ಭಯ ಇದೆಯಾ, ಟೆನ್ಷನ್ ಇದೆಯಾ? ಭಯ ಟೆನ್ಷನ್ ಅನ್ನೋಕ್ಕಿಂತನೂ ಒಂದಕ್ಕ ಖುಷಿನೂ ಇದೆ. ಇನ್ನೊಂದು ಲೆಕ್ಕದಲ್ಲಿ ಏನಾಗ್ತಿದೆ ಅಂದ್ರೆ, ಸ್ವಲ್ಪ ಕೆಲಸಗಳು ಹೇಗೆ ಮಾಡಬೇಕು, ಯಾವ ರೀತಿ ಇದಕ್ಕೆ ಪ್ರಿಪೇರ್ ಮಾಡಬೇಕು, ಹೋದ ವರ್ಷ ಹೇಗೆ ಮಾಡಿದ್ವಿ, ಈ ವರ್ಷ ಅದಕ್ಕೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು, ಎಲ್ಲರಿಂದ ಸಹಿ ಹಂಚ್ಕೋಬೇಕು, ಒಟ್ಟು ಚಂದ ಕಾಣಗೂ ನಮ್ಮ ಗಣಪತಿ ಹಬ್ಬ ಮಾಡಬೇಕು ಅನ್ನೋ ನಮಗೆ ತುಂಬಾ ಉದ್ದೇಶ ಇದೆ. ಇಲ್ಲಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಯಾವುದೇ ಜಾತ್ರೆ ಆಗಿರ್ಬೋದು, ಬೇರೆ ರೀತಿ ಹಬ್ಬ ಆಗಿರ್ಬೋದು, ನಮ್ಮೂರಲ್ಲಿ ಆ ರೀತಿ ತುಂಬಾ ಪ್ರಾಮುಖ್ಯತೆವಾಗಿ ಇಲ್ಲ.
ನಮ್ಮ ಗಣಪತಿ ಹಬ್ಬನೇ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗಿ ಮಾಡ್ತಾ ಇರೋದು ನಾವು ಇದೊಂದು ಹಬ್ಬನೇ. ನಮ್ಮಲ್ಲಿ ನಮ್ದು ಒಂದೇ ಜಾತಿಯ ಇಷ್ಟು ದೊಡ್ಡ ಕೇರಿ ಇರೋದ್ರಿಂದ ನಾವು ಪ್ರತಿ ಯಾವುದೇ ಒಂದು ಹಬ್ಬ ಇದನ್ನು ಇಲ್ಲಿ ಮಾಡಲ್ಲ. ಇಲ್ಲಿ ಏನಾಗುತ್ತೆ, ಇದೇ ಒಂದು ನಮಗೆ ಗಣೇಶನ ಹಬ್ಬ, ಗೌರಿ ಹಬ್ಬ ಏನಿದೆ, ಇದೇ ನಮಗೆ ವಿಶೇಷತೆ. ಇಲ್ಲಿ ಎಲ್ಲರೂ ಒಂದು ಕುಟುಂಬದವರಾಗಿ, ಎಲ್ಲರೂ ಸ್ನೇಹಿತರಾಗಿ ಇಲ್ಲಿ ಬಂದು ಸೇರ್ಕೊಂಡು ಎಷ್ಟು ದಿನ ಇಡ್ತೀವೋ ಅಲ್ಲಿ ತನಕ ಒಳ್ಳೆ ಗ್ರ್ಯಾಂಡ್ ಆಗಿ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತೀವಿ ಎಲ್ಲರೂ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ಕೇರಿಯಲ್ಲಿ ಆಗಿರ್ಬೋದು, ನಮ್ಮ ಹೊರಗಡೆ ಆಗಿರ್ಬೋದು, ಇಲ್ಲಿ ನಮಗೆ ಜಾತಿ ಭೇದ ಭಾವ ಎಲ್ಲೂ ನಾವು ತರಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಯಾಕೆ ನಾ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮ ಹಿಂದೂಗಳಕ್ಕಿಂತನೂ ನಮಗೆ ಇತರ ಜನಾಂಗದವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ವಿಚಾರ. ಈ ಗಣಪತಿ ವಿಚಾರದಲ್ಲಿ ಯಾವುದೇ ನಾವು ಅವ್ರ ಮನೆ ಕಲೆಕ್ಷನ್ಗೆ ಈ ವರ್ಷ ನಾವು ಹೋಗ್ಲಿಲ್ಲ ಅನ್ನೋ ಸಮೇತ ಇಲ್ಲಿಗೆ ಬಂದು ಅವರೇ ಬಂದು ನಮ್ಮನೆಗೆ ಯಾಕೆ ಬಂದಿಲ್ಲ, ಏನ್ ಟೈಮ್ ಆಗಿಲ್ವಾ, ಮಾಡಿ ಹಬ್ಬ ಮಾಡಿ, ಅವ್ರು ನಮ್ಮ ಎಲ್ಲದಕ್ಕಿಂತ ಜಾಸ್ತಿ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರೇ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ, ಹಾಗಾದ್ರಿಂದ ನಮಗೆ ಅದು ಸಮೇತ ಇಲ್ಲಿ ಯಾವುದೇ ಈಗ ಜಾತಿ ಭೇದ ಭಾವ ನಾವು ಇಲ್ಲಿನವರೆಗೂ ಮಾಡಿಲ್ಲ, ಮಾಡೋದಿಲ್ಲ. ತುಂಬಾ ನಾವು ಯಾವುದೇ ಜಾತಿ ಜನಾಂಗದ ತುಂಬಾ ಅನ್ಯೋನ್ಯವಾಗಿ ಬಾಳ್ತಿದೀವಿ. ಆ ರೀತಿ ಸಮಸ್ಯೆ ಇಲ್ಲಿ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ ಅನ್ಸುತ್ತೆ. ಎಲ್ಲರೂ ಒಂಥರ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಚಿಕ್ಕವರಾಗ್ಲಿ ಒಂದೇ ಕುಟುಂಬದ ತರ ಅಂತರ ಈ ಗಣಪತಿ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಹಬ್ಬ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕ ಎಷ್ಟು ಬೇಗ ಯಾಕೆ ಮುಗಿಬೇಕು, ಯಾಕೆ ಮುಗೀತು ಅನ್ಸೋದೇ ಇಲ್ಲ ನಮಗೆ. ಇನ್ನೂ ಒಂದ್ ಸ್ವಲ್ಪ ಒಂದು ವಾರ ಇರ್ಬೇಕು ಅನ್ಸುತ್ತೆ, ಅಷ್ಟು ವಿಜೃಂಭಣೆಯಿಂದ ಆಚಾರ ಮಾಡ್ತೀವಿ. ನಿಮಗೆ ನಿಮ್ಮ ಸಹಪಾಠಿಗಳೆಲ್ಲ ಸುಮಾರು ವರ್ಷಗಳಿಂದ ಅಧ್ಯಕ್ಷರಾಗಿದ್ರು ಅಂತ ಹೇಳ್ತಿದ್ದಾರೆ. ಸೊ ಕಳೆದ ವರ್ಷ 2023 ನೀವು ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಹೇಗಿತ್ತು? ನನ್ನ ಜವಾಬ್ದಾರಿಗಿಂತ ನಮ್ಮ ಊರಲ್ಲಿ ಎಲ್ಲ ಹುಡುಗರು, ನಮ್ಮ ಇವರೆಲ್ಲ ತುಂಬ ಸಪೋರ್ಟ್ ಮಾಡ್ಯಾರ ನಮಗೆ. ಅದರಿಂದಲೇ ನಾವು ಉತ್ಸವವನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈಗ ಈ ವರ್ಷನ ಇನ್ನೂ ಜೋರಾಗಿ ಮಾಡೋಣ ಅಂತ ಎಲ್ಲರೂ ಊರಲ್ಲೆಲ್ಲ ಹುಡುಗರು ನಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಹೋದ ವರ್ಷ ನೀವೇ ಓಡಾಡ್ತಿದ್ರ, ಜೊತೆಗೆ ಹುಡುಗರಿಗೂ ಸೇರಿಸ್ಕೊಂಡು ಓಡಾಡ್ತಿದ್ವಿ? ಇಲ್ಲ, ನನಗಿಂತ ಹೆಚ್ಚಾಗಿ ಹುಡುಗರು ಹೆಚ್ಚಾಗಿ ಇದು ಮಾಡ್ಯಾರ. ಹಬ್ಬ ಹೇಳಬೇಕು ಅಂದರೆ ನಮ್ಮೂರಿನ ಪ್ರತಿಯೊಂದು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಹಬ್ಬ ಆಚರಿಸ್ತೀವಿ. ಅದೇ ರೀತಿ ಈ ವರ್ಷನೂ ಇನ್ನೂ ಚೆನ್ನಾಗಿ ಆಚರಿಸ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೆ ಪ್ರತಿ ಎಲ್ಲರ ಸಹಕಾರನೂ ಸಿಗ್ತಾ ಇದೆ, ಎಲ್ಲರ ಸಹಕಾರನೂ ಇದೆ. ಪ್ರತಿಯೊಬ್ಬರು ತಮ್ಮ ಕೈಯಲ್ಲಾದಂಥ ಎಲ್ಲ ಸಹಾಯನೂ ಮಾಡ್ತಾರೆ. ಅದೇ ರೀತಿಯೇ ಈ ಪ್ರತಿ ವರ್ಷದಂತೆ ಈ ವರ್ಷನೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತೀವಿ. ಗಣಪತಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವು ಮೋಲ್ಡಿಂಗ್ ಗಣಪತಿ ಆಗ್ಲಿ, ಅಚ್ಚಾಗ್ಲಿ, ಇದು ಯಾವುದೇ ರೀತಿನ ಬಳಸಲ್ಲ. ಅಂದ್ರೆ ನಾವೇ ಸ್ವತಃ ಮಣ್ಣು ತಂದು ಜಪ್ಪಿ ಅದನ್ನ ಹದ ಮಾಡಿ ಅದನ್ನ ಕೈಯಲ್ಲೇ ಮಾಡೋದು ಗಣಪತಿನ. ಯಾವ್ದು ಅಚ್ಚಾಗ್ಲಿ, ಇಲ್ಲ ಮೋಲ್ಡಿಂಗ್ ಆಗ್ಲಿ, POP ಆಗ್ಲಿ, ಅದು ಯಾವ ರೀತಿನೂ ಮಾಡಲ್ಲ. ನಾವು ಪರಿಸರ ಸ್ನೇಹಿ ಗಣಪತಿನ ಇಷ್ಟು ವರ್ಷದಿಂದ ಮಾಡ್ತಿರೋದು, ಇವಾಗ್ಲೂ ಮಾಡೋದು ಅದೇ, ಮುಂದೂ ಮಾಡೋದು ಅದನ್ನೇ ನಾವು. ಅದು ಬಿಟ್ರೆ ನಾವು ಬೇರೆ ಕೆಮಿಕಲ್ ಆಗ್ಲಿ, ಸ್ಪ್ರೇ ಆಗ್ಲಿ ಏನಾದ್ರು ಹೊಡೆದು ನಾವು ಬೇರೆ ತರ ಗಣಪತಿ ಯಾವುದೂ ಮಾಡಲ್ಲ. ಪರಿಸರ ಸ್ನೇಹಿ ಗಣಪತಿನ ನಾವು ಮಾಡ್ತಾ ಇರೋದು. ನಮ್ಮ ಗಣಪತಿ ನೀವು ನೀರಿಗೆ ವಿಸರ್ಜನೆ ಮಾಡಿ 1 ರಿಂದ 2 ಗಂಟೆ ಒಳಗೆ ನಮ್ಮ ಗಣಪತಿ ನೀರಲ್ಲಿ ಮಣ್ಣಾ ಬಿಡುತ್ತೆ. ಆ ರೀತಿ ಗಣಪತಿನೇ ನಾವು ಮಾಡ್ತಾ ಇರೋದು ಇಷ್ಟು ವರ್ಷ. ಹೌದೌದು, ಪರಿಸರ ಸ್ನೇಹಿ ಗಣಪತಿನೇ ನಾವು ಮಾಡ್ತಾ ಇರೋದು. ಆ ರೀತಿ ಗಣಪತಿನ ಇಷ್ಟು ವರ್ಷದಿಂದ ಮಾಡ್ಕೊ ಬಂದಿದ್ದೋದೆ, ಇವಾಗ ನಡೆಸ್ತಾ ಇರೋದು ಅದನ್ನೇ. ಕೊನೆಗೆ ನಾನು ಎಲ್ಲರ ಹತ್ರ ಕೇಳಿದೆ, ಈ ವರ್ಷದ ಗಣೇಶದ್ದು ಏನೇನು ಪ್ರೋಗ್ರಾಮ್ಸ್ ಇದೆ, ನೀವೇನೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳಿದೆ. ಎಲ್ಲರೂ ಖುಷಿಯಾಗಿದ್ರು. ನಾನೇನು ಅಂದ್ಕೊಂಡೆ, ಎಲ್ಲರೂ ಹೇಳ್ತಾರೆ ಅದ್ರ ಬಗ್ಗೆ ಶೇರ್ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಎಲ್ಲರೂ ಮಾಡಿದ್ದು ಇದು. ನಮ್ಮೂರ್ ಗಣಪತಿ ಹಬ್ಬ ಬಗ್ಗೆ ನಾವು ಹೇಳೋದಲ್ಲ, ನೀವು ಬಂದು ನೋಡ್ಬೇಕು, ಅದ್ರದ್ದೇ ಮಜಾ ಇರುತ್ತೆ. ಇಷ್ಟೊತ್ತು ತನಕ ಹೋದ ವರ್ಷದ ಬಗ್ಗೆ ಮಾತಾಡಿದೀವಿ. 2024ನೇ ವರ್ಷದ ಹಬ್ಬ ಎಷ್ಟು ಅದ್ದೂರಿಯಾಗಿ ಮಾಡ್ತೀವಿ ಅನ್ನೋದನ್ನ ಎಲ್ಲರೂ ಬಂದು ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ಅಂಬಾರಿ ನಮ್ ಗಣೇಶ ಅದ್ದೂರಿ.